ಹಾಯ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಕೊಪ್ಪಳ ಕ್ಷೇತ್ರದ ಶಿವೂಜೆ ಮಾಡುವ ನಮಸ್ಕಾರಗಳು. ಯಾಕಿವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ಮುಂದೆ ಇನ್ನೂ ಒಂದು 2-3 ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರ್ತಾಯಿದೆ. ಕೊಪ್ಪಳ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಒಂದು ಮನೋಭಾವ ಇದೆ ಕಾಮನ್ ಆಗಿ. ಅದು ಏನು ಅಂತಂದರೆ, MLA ಮಕ್ಕಳೇ MLA ಆಗಬೇಕು ಅಥವಾ MP ಮಕ್ಕಳೇ MP ಆಗಬೇಕು ಅಂತ ಜನರಲ್ಲಿ ಒಂದು ಮನೋಭಾವ ಇದೆ. ಅದು ಬದಲಿಸಬೇಕಂತಲೇ ನಾನು ಈ ಸರಿ ಪಣ ತೊಟ್ಟಿದ್ದೀನಿ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾಯಿದ್ದೀನಿ. ನಮ್ಮ ಜನರಿಗೆ ಕಾನೂನಲ್ಲಿ ಆ ಥರ ಇಲ್ಲ, ಯಾರು ಬೇಕಾದರೂ ಸ್ಪರ್ಧೆ ಮಾಡ್ಬೋದು. ಜನ ಯಾರಿಗೆ ಮತ ನೀಡ್ತಾರೋ ಅವರು ಅಧಿಕೃತವಾಗಿ ಜಯಶಾಲಿ ಆಗ್ತಾರೆ. ಕಠಿಣ ಶ್ರಮ ಮತ್ತು ಕಠಿಣವಾದ ಪರಿಶ್ರಮ ಇವೆರಡು ಇದ್ದರೆ ಮತ್ತು ನ್ಯಾಯಯುತವಾಗಿ ಒಂದು ಪ್ರಯತ್ನ, ನಿರಂತರ ಪ್ರಯತ್ನ ಇದ್ದರೆ ಯಾರು ಬೇಕಾದರೂ, ಯಾವ ವ್ಯಕ್ತಿ ಬೇಕಾದರೂ ಜಯಶಾಲಿ ಆಗ್ತಾರೆ ಅನ್ನೋದೊಂದು ನನ್ನ ನಂಬಿಕೆ. ಹಂಗಾಗಿ ಇವತ್ತಿನ ಕಾಲದಲ್ಲಿ ಈಗಿನ ಟ್ರೆಂಡಲ್ಲಿ ಯಾರು ಏನು ಬೇಕಾದರೂ ಆಗ್ಬೋದು. ಅದಕ್ಕೆ ಜನರ ಸಪೋರ್ಟು ಮತ್ತು ಮಾಧ್ಯಮಗಳ ಸಪೋರ್ಟು ಮತ್ತು ತಂದೆ ತಾಯಿಗಳ ಸಪೋರ್ಟ್ ಇದ್ದರೆ ಅಷ್ಟೇ ಸಾಕು. ಮತ್ತು ಇನ್ನೂ ಒಂದು, ನಮ್ಮ ಜನರಲ್ಲಿ ಒಂದು ತುಂಬ ಅಚ್ಚು ಉಳ್ಕೊಂಬಿಟ್ಟಿದೆ. ಯಾವ ಥರ ಅಂತಂದರೆ, MLA ದೊಡ್ಡ ಸಿರಿವಂತರು ಮತ್ತು ಕೋಟ್ಯಾಧೀಶ್ವರರು ಇಂಥವ್ರು ಮಾತ್ರ MLA ಅಥವಾ MP ಎಲೆಕ್ಷನ್ಗೆ ಸ್ಪರ್ಧೆ ಮಾಡಬೇಕು, ಬಡವ್ರ ಮಕ್ಕಳೇ ಮಾಡಲೇಬಾರ್ದು, ಅವ್ರಿಗೇನೂ ಇದಾಗಲ್ಲ ಅಂತ ಜನ ತಿಳ್ಕೊಂಡಿದ್ದಾರೆ. ಅದು ಈಗಿನ ಕಾಲದಲ್ಲಿ ಅದು ಸುಳ್ಳು ಅಂತ ನಾನು ಅದನ್ನು ನಿರೂಪಣೆ ಮಾಡಲಿಕ್ಕೆ ಬರ್ತಾಯಿದ್ದೀನಿ. ಎಲ್ಲರೂ ನನಗೆ ತುಂಬ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಮತ್ತು ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ. ನನ್ನನ್ನು ದಯವಿಟ್ಟು ಪರಿಗಣಿಸಿ ನನಗೆ ಬೆಂಬಲ ಕೊಡಿ ಅಂತ ನಿಮ್ಮಲ್ಲಿ ಕಳಕಳಿಯಾಗಿ ಕೇಳಿಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.